ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ ಅನಿಲ್ ಕುಮಾರ್. ಸೊ ಎಲ್ಲರೂ ಕೇಳ್ತಿದ್ರಿ ಬ್ರದರ್, ಸೊ ನೀವು ಔಟ್ ಆಫ್ ಕಂಟ್ರಿಗೆ ಹೋದರೆ ಯಾವ ಥರ ನೆಟ್ವರ್ಕ್ ಯೂಸ್ ಮಾಡ್ತೀರಾ ಅಂತ. ಸೊ ಏನಿಲ್ಲ, ಸೊ ನಾವು ನಮ್ಮ ಕಂಟ್ರಿನ ಬಿಟ್ಟು ಬೇರೆ ಕಂಟ್ರಿಗೆ ಬಂದರೆ ಇಮಿಗ್ರೇಷನ್ ಇರುತ್ತಲ್ಲ, ಲೈಕ್ ಅಂದರೆ ಸೊ ಚೆಕ್ ಮಾಡೋದು ನಮ್ಮ ಪಾಸ್ಬುಕ್ ಆಗಿರ್ಬೋದು, ವೀಸಾ ಏನಾಗಿ ಸೊ ಚೆಕ್ ಮಾಡ್ತಾರೆ. ಸೊ ಅದೆಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ಈ ಥರ ನಿಮ್ಗೊಂದು ಸಿಮ್ ಕೊಡ್ತಾರೆ. ಸೊ ಅಂದರೆ ನಿಮ್ಮ ಪಾಸ್ಪೋರ್ಟ್ನ ಸ್ಕ್ಯಾನ್ ಮಾಡಿಕೊಂಡು ಸೊ ನಿಮ್ಮನ್ನ ಪ್ರೂಫಿನ ಮೇಲೆ ಇಂಥದ್ದೊಂದು ಸಿಮ್ ಕೊಡ್ತಾರೆ, ಆಯಿತಾ. ಇದು ಓನ್ಲಿ 24 hours ಅಷ್ಟೇ ಯೂಸ್ ಆಗುತ್ತೆ. ಸೊ ನಿಮ್ಗೆ ತೋರಿಸ್ತೀನಿ ರೀ, ಇಲ್ಲಿ ಕಾಣಿಸ್ತಿದೆಯಲ್ಲ 1 GB ಡೇಟಾ ಓನ್ಲಿ ಫಾರ್ 24 hours ನೋಡಿಲಿ. ಅಂದರೆ ಈ ಸಿಮ್ಮು ಓನ್ಲಿ 24 hours ಮಾತ್ರ ಯೂಸ್ ಆಗುತ್ತೆ. ಸೊ ಅಷ್ಟರೊಳಗೆ ಯೂಸ್ ಮಾಡಿಕೊಂಡ್ರೆ ಓಕೆ, ಇಲ್ಲ ಅಂದರೆ ಇಲ್ಲ. ಸೊ ನಾನು ಈ ಸಿಮ್ನ ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ತೋರ್ಸೋಕ್ಕಾಗಿ ವೀಡಿಯೋಗಾಗಿ ತೋರಿಸ್ತಿದ್ದೀನಿ ಅಷ್ಟೇ. ಈ ಥರ ಇರುತ್ತೆ. ಸೊ ನಾರ್ಮಲಾಗಿ ಈ ಥರ ಇರುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಇರೋಂಗಿರಲ್ಲ, ಇದೊಂಥರ ವೆರೈಟಿ ಆಗಿರುತ್ತೆ. ಸೊ ನಾನು ಎಲ್ರಿಗೂ ಹೇಳೋದೊಂದೇ, ಸೊ ಒಂದು ವೇಳೆ ನೀವೇನಾದರೂ ನಿಮ್ಗೆ ಯಾವುದೇ ಕಂಟ್ರಿಯಲ್ಲಿ ಸಿಮ್ ಕೊಡಲಿಲ್ಲ ಅಂದರೆ ಸೊ ನೀವು ಕೇಳಿ ಇಸ್ಕೋಬೋದು. ಸೊ ಯಾಕಂದರೆ ಅದು ರೂಲು. ಸೊ ದುಬೈಯಲ್ಲಾದರೆ ನಮ್ಗೆ ಕೊಟ್ಟಿದ್ದಾರೆ, ಬಟ್ ಬೇರೆ ಕಂಟ್ರಿಯಲ್ಲಿ ಹೆಂಗಂತ ಗೊತ್ತಿಲ್ಲ. ಸೊ ನಾನು ಎಲ್ರಿಗೂ ಹೇಳೋದೊಂದೇ, ಸೊ ನೀವು ಬೇರೆ ಕಂಟ್ರಿಗೆ ಹೋದ್ರೆ ದೊಡ್ಡ ವಿಷಯ ಅಲ್ಲ, ಆಯಿತಾ. ಸೊ ಅಲ್ಲಿಗೆ ತಕ್ಕಂತೆ ನಡ್ಕೋಬೇಕು. ಯಾಕಂದರೆ ರೂಲ್ಸ್ ಆಗಿರ್ಬೋದು, ರೆಗ್ಯುಲೇಷನ್ಸ್ ಆಗಿರ್ಬೋದು, ಸೊ ನಮ್ಮ ಇಂಡಿಯಾಗೆ ತಕ್ಕಂತೆ ಇರಲ್ಲ. ಸೊ ಒಂದೊಂದು ಕಂಟ್ರಿಯಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಅದಕ್ಕಾಗಿ ನಾನು ಹೇಳೋದು ಎಲ್ಲರಿಗೂ ಒಂದೇ, ಸೊ ಯಾವುದೇ ಕಂಟ್ರಿಗೆ ಹೋಗಿ ತಪ್ಪಲ್ಲ. ಸೊ ವರ್ಕ್ ಮಾಡಬೇಕಂತ ಯಾವುದೇ ಕಂಟ್ರಿಗೆ ಹೋದ್ರೂ ತಪ್ಪೇನಲ್ಲ. ಸೊ ನಾನು ಹೇಳೋದು ಒಂದೇ, ಇವಾಗ ನಮ್ಮ ಕಂಟ್ರಿದಲ್ಲಿ ಇದ್ದೀವಿ, ಸೊ ನಮ್ಮ ಕಂಟ್ರಿದಲ್ಲಿ ಈ ಥರ ರೂಲ್ಸ್ ಇದೆ. ಸೊ ನಾನು ಇದನ್ನೇ ಹೋಗ್ಬಿಟ್ಟು ಬೇರೆ ಕಂಟ್ರಿಯಲ್ಲಿ ಅಪ್ಲೈ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಯಾಕಂದರೆ ನಮ್ಮ ದೇಶಕ್ಕೆ ತಕ್ಕಾಗೆ ನಾವು ರೂಲ್ಸ್ನ ಇಟ್ಕೊಂಡಿರ್ತೀವಿ, ಆಯಿತಾ. ಸೊ ಬೇರೆಯವ್ರ ದೇಶಕ್ಕೆ ತಕ್ಕಂಗೆ ಅವ್ರು ರೂಲ್ಸ್ ಇಟ್ಕೊಂಡಿರ್ತಾರೆ. ಸೊ ಅದಕ್ಕಾಗಿ ನಾನು ಹೇಳೋದು ಎಲ್ರಿಗೂ ಒಂದೇ, ಸೊ ಅವ್ರ ದೇಶಕ್ಕೆ ತಕ್ಕಂಗೆ ಅವ್ರ ರೂಲ್ಸ್ನ ಫಾಲೋ ಮಾಡಬೇಕು. ಸೊ ಯಾರೇ ಆಗಿರ್ಬೋದು, ನಾನೇ ಅಂತಲ್ಲ. ಸೊ ಇವಾಗ ನಾನು ನಮ್ಮ ಇಂಡಿಯಾನ ಬಿಟ್ಟು ಬೇರೆ ಕಂಟ್ರಿಗೆ ಬಂದಿದ್ದೀನಿ, ಸೊ ನಾನು ದುಬೈಯಲ್ಲಿ ರೂಲ್ಸ್ನ ಫಾಲೋ ಮಾಡ್ತಿದ್ದೀನಿ. ಇಲ್ಲಾಂದರೆ ಕಷ್ಟವಲ್ಲ. ಸೊ ನಾವು ಯಾವ ದೇಶದಲ್ಲಿ ಆಗಿರ್ಬೋದು, ಯಾವುದೇ ಕಂಟ್ರಿಯಲ್ಲಿ ಆಗಿರ್ಬೋದು ವರ್ಕ್ ಮಾಡ್ತಿದ್ದೀವಿ, ಸೊ ಆ ದೇಶಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೂಲ್ಸು ರೆಗ್ಯುಲೇಷನ್ ತಿಳ್ಕೊಬೇಕು ಮೈನ್, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಥ್ಯಾಂಕ್ ಯು ಟು ಆಲ್.